ಒರಿಸ್ಸಾ ಒಳಗೂ ಥಂಡಿ ಬಾಳ ಇತ್ತು. ಆದ್ರ ನಾವು ಥಂಡಿಗೆ ಅನ್ನಲ್ದ ತಿಂಡಿ ಒಳಗ್ ಬಂದ್ ಐಸ್ ಕ್ರೀಮ್ ತಿನ್ಕೋತ ನಿಂತು ಬಿಟ್ಟಿದ್ದೀವಿ. ಅಲ್ಲಿ ನಮ್ ದೋಸ್ತರ ಮಶ್ರೂಮ್ ಟ್ರೈನಿಂಗ್ ಕೊಡತಿದ್ರು. ಆ ಟ್ರೈನಿಂಗ್ ಎಲ್ಲಾ ಮುಗಿಸ್ಕೊಂಡ್ ನಾವು ಹೊಂಟಿದೀವಿ ಪುರಿ ಜಗನ್ನಾಥಕ. ನಮಗ್ ಬಿಡಾಕ್ ಬರತಾರಲ್ಲ ಇವ್ರ ಹೆಸರ ಚಿನ್ಮಯ್ ಅಂತ. 1 ಡೇ ಒಳಗೆ ಇವರು 120 kg ಮಶ್ರೂಮ್ ಅನ್ನ ತೆಗಿತಾರ. ನಾವು ಪುರಿಗೆ ಹೋಗೋ ಬಸ್ ಬಂದೇ ಬಿಡ್ತು. ಬಸ್ ಒಳಗ್ ಕುಂತ ನಾವು ಹೊಂಟಿದೀವಿ. ನಡು ಡ್ರೈವರ್ ಊಟಕ್ ತರಬಿದ. ಊಟ ಮಾಡ್ಬೇಕಂತ ನಾವು ಒಳಗ್ ಹೊಂಟಿದೀವಿ. ಅಲ್ಲಿ ನೋಡ್ರ ಪಾಪ ಒಬ್ಬ ಪೀಟ್ಸ್ ಬಂದ್ ಬಿದ್ದಿದ್ರು. ಅವ್ರಿಗೆ ಎತ್ಕೊಂಡ್ ಹೋಗಿ ಟೇಬಲ್ ಮೇಲೆ ಕುಣಿಸ್ರು. ಅದನ್ನ ನೋಡ್ಕೋತೆ ನಾ ಟೇಬಲ್ ಮೇಲೆ ನೋಡುವಟ್ಟಿಗೆ ಎಲ್ಲಾ ಕಡೆನೂ ಚಿಕನ್ ಇತ್ತು. ನಾನು ಪುಣ್ಯಕಲ್ಲಿ ವೆಜ್ ಇತ್ತು. ವೆಜ್ ರೈಸ್ ಮತ್ ರೊಟ್ಟಿ ತಗೊಂಡ್ ನಾ ಬಸ್ ಒಳಗ್ ಹೊಂಟೆ. ನಮ್ ದೋಸ್ತರು ಎಲ್ಲಾರು ಮಲ್ಕೊಂಡ್ಬಿಟ್ಟಿದ್ರು. ನಾರೇ ಹಿಂದಿನ ಸೀಟ್ ಸಿಕ್ಬಿಟ್ಟಿದ್. ಪೂರಾ ಲಾಸ್ಟ್ ಸೀಟ್ ಕೂತ್ ವಿಡಿಯೋ ಮಾಡ್ಕೋತ ಕುಂತ್ ಬಿಟ್ಟಿದ್ದೆ. ಆಮೇಲೆ ಟೈಮ್ ಹೋಗಿದ್ದೆ ಗೊತ್ತಾಗಿದ್ದಿಲ್ಲ. 12 ಆಗಿತ್ತು ಟೈಮ್. 12 ಗಂಟೆಗೆ ನೀವು ಘಾಟ್ ಸೆಕ್ಷನ್ ಒಳಗ್ ಬಸ್ ಒಳಗ್ ಕುಂತ ಊಟ ಮಾಡೋದು ಒಂದು ಮಜಾ ನೋಡ್ರಿ. ಯಾಕಂದ್ರ ನಮ್ಮ ಬಾಯಿ ಒಳಗ್ ಹೋಗುತ್ತ ಬೇರೆದವ್ರ ಬಾಯಿಗೆ ಹೊಂಟಿದ್ದು. ಆ ಟೈಪ್ ಹೊಡೆಯತ್ತಿದ್ದ ಬಸ್ ಡ್ರೈವರ್. ಹಂಗು ಹಿಂಗು ಮಾಡಿ ರಾತ್ರಿ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಮುಂಜಾನೆ ಆಯ್ತು. ಮುಂಜಾನೆ ನಾವು ಬಂದಿದ್ದೀವಿ ಭುವನೇಶ್ವರ್ಕ. ಬಸ್ಸಿನ ಸಲುವಾಗಿ ನಾವು ವೇಟ್ ಮಾಡತ್ತಿದೀವಿ. ಬಟ್ ಅಲ್ಲಿದ್ರೆ ತಲೆ ಮೇಲಿಂದ ಪ್ಲೇನ್ಗಳು ಪಾಸ್ ಆಗತ್ತಿದ್ದು. ನಾವು ಹೋಗೋ ಒಂದು ಬಸ್ ಬಂದೇ ಬಿಡ್ತು. ಬಸ್ ಅಂತೂ ಮಸ್ತ್ ಇತ್ತು. ನೀವು ಪುರಿಗೆ ಹೋಗತ್ತಿದ್ರ ಭುವನೇಶ್ವರ್ ಒಳಗು ಮಸ್ತ್ ಪ್ಲೇಸಸ್ ಅದಾವ. ಪುರಿಗೆ ಹೋಗೋರು ಈ ಪ್ಲೇಸಸ್ ಅನ್ನ ಮಿಸ್ ಮಾಡ್ಲಕ್ ಹೋಗ್ಬೇಡ್ರಿ. ಯಾರು ಪುರಿಗೆ ಹೋಗೋರಿದ್ರಿ ಇಲ್ಲ ಪುರಿಗೆ ಹೋಗಿ ಬಂದಿರಿ ನನಗ್ ಕಮೆಂಟ್ ಮಾಡಿ ತಿಳಿಸ್ರಿ. ಅಲ್ಲಿ ತನ ನಾ ಸಿಗ್ತೀನಿ ನಿಮಗ ನೆಕ್ಸ್ಟ್ ವಿಡಿಯೋ ಒಳಗ. ಥ್ಯಾಂಕ್ ಯು. ಜೈ ಜಗನ್ನಾಥ.